ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಕಳೆದ 3 ಗಂಟೆಗಳಿಂದ ಸತತವಾದಂತಹ ಮಳೆ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಮಳೆರಾಯ. ಬೆಂಗಳೂರಿನಲ್ಲಿ ಮಾರ್ಕೆಟ್, ಮೆಜೆಸ್ಟಿಕ್, ಬಸವೇಶ್ವರ ನಗರ, ಯಶವಂತಪುರ, ರಾಜಾಜಿನಗರ ಎಲ್ಲ ಕಡೆ ಹೆಚ್ಚು ಕಡಿಮೆ, ಎಲೆಕ್ಟ್ರಾನಿಕ್ ಸಿಟಿ, ವೈಟ್ ಫೀಲ್ಡ್, ಮಹದೇವಪುರ ಎಲ್ಲ ಕಡೆ ಭರ್ಜರಿ ಮಳೆಯಾಗಿದೆ. ಬಳ್ಳಾರಿ ರಸ್ತೆಯಲ್ಲಂತೂ ಭಾರಿ ಅವಾಂತರ ಆಗ್ಬಿಟ್ಟಿದೆ. ಏರ್ಪೋರ್ಟ್ ರೋಡ್, ಬಸವೇಶ್ವರ ನಗರದಲ್ಲಿ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಗುಡುಗು, ಮಿಂಚು, ಸಿಡಿಲು ಸಹಿತ ಭಾರಿ ಮಳೆ. ಇದು ಹಿಂಗಾರಿನ ಆರಂಭ. ಹಾಗೆ ನೋಡಕ್ಕೆ ಹೋದರೆ ಅಕ್ಟೋಬರ್ ತಿಂಗಳು ಅಂತಂದರೆ ಹಿಂಗಾರು ಮಳೆಯ ಆರಂಭ. ಆ ಆರಂಭದಲ್ಲೇ ವಿಪರೀತ ಮಳೆಯಾಗಿದೆ. ನೆನ್ನೆ ಸುರಿದ ಮಳೆಗೇ ಬೆಂಗಳೂರಿನಲ್ಲಿ ವಿಪರೀತವಾದ ಅನಾಹುತ ಆಗಿತ್ತು. ಅದೇನು ಗುಂಡಿಗಳು ಮುಚ್ಚಿದ್ರು ಎಲ್ಲ ಕಿತ್ಕೊಂಡ್ಬಂದಿದೆ, ರೋಡ್ಗಳು ಮಾಡ್ರೆ ಅದೆಲ್ಲ ಕಿತ್ಕೊಂಡ್ಬಂದಿದೆ. ಆ ರೋಡಲ್ಲಿ ಕೆರೆ ಥರ ನೀರು ನಿಂತಿದೆ. ವಾಹನ ಸವಾರರಂತೂ ವಿಪರೀತ ಪರದಾಡಿದ್ದಾರೆ. ಇವತ್ತು ಕೂಡ ಅದಕ್ಕಿಂತ ಪರಿಸ್ಥಿತಿ ಏನು ಭಿನ್ನ ಇಲ್ಲ. ಈಗಾಗಿರೋ ಮಳೆಯ ಡ್ಯಾಮೇಜು ಬೆಳಗ್ಗೆ ತನಕ ಆಗುತ್ತೆ ಹೆಚ್ಚು ಕಡಿಮೆ. ನಾಳೆ ಬೆಳಗ್ಗೆ ಆದರೂ ಕೂಡ ಮಳೆ ನಿಲ್ಲಲ್ಲ. ಮಳೆಯ ಪರಿಣಾಮ ಬೇಗ ರಿಕವರ್ ಆಗಲ್ಲ. BBMP ಅವರು ಎಚ್ಚೆತ್ಕೋಬೇಕು. ಮಲ್ಲೇಶ್ವರಂ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ನೋಡಿ, ಅಲ್ಲಿ ವೆಹಿಕಲ್ಗಳು ಹೋಗ್ತಾ ಇರ್ಬೇಕಾದ್ರೆ ನೀರೆಷ್ಟಿದೆ ನೋಡಿ ರೋಡಲ್ಲಿ. ಈ ಥರ ನೀರಿನಲ್ಲಿ ನಿಮಗೆ 4 ವೀಲರ್ ಬಸ್ ಗಿಸ್ ಎಲ್ಲ ಹೋಗ್ಬೋದೇನೋ, ಬಟ್ 2 ವೀಲರ್ ಕತೆ. ಆಮೇಲೆ ಎಲ್ಲಿ ಹಳ್ಳ ಬಿದ್ದಿದೆಯೋ, ಎಲ್ಲಿ ಗುಂಡಿ ಬಿದ್ದಿದೆಯೋ ಗೊತ್ತಿಲ್ಲ. ಒಂದು ಅಂದಾಜು ಮೇಲೆ ಹೋಗ್ಬೇಕಷ್ಟೇ. ಅದಕ್ಕೋಸ್ಕರನೇ ವಾಹನ ಸವಾರರು ವಿಪರೀತ ಪರದಾಡಿದ್ದಾರೆ. ಭಾರಿ ಮಳೆಗೆ ಮನೆಗಳಿಗೆಲ್ಲ ನೀರು ನುಗ್ಗಿದೆ, ತಗ್ಗು ಪ್ರದೇಶದ ಮನೆಗಳಿಗೆ. ಇನ್ನೂ ಬರಬೇಕು ಮಾಹಿತಿಗಳು. ಕೆಲವು ಲೇಔಟ್ಗಳಂತೂ ಯಾವಾಗಲೂ ಮುಳುಗ್ತಾ ಇರುತ್ತೆ. ಅಲ್ಲೆಲ್ಲ ಪರಿಸ್ಥಿತಿ ಹೆಂಗಿದೆ ಅಂತ ನೋಡಬೇಕು. ವೈಟ್ ಫೀಲ್ಡು, ಮಹದೇವಪುರ, ಬಿನ್ನಿಪೇಟೆಯಲ್ಲಿ ಭಾರಿ ಮಳೆಗೆ ಕಾಂಪೌಂಡ್ ಒಂದು ಕುಸಿದು ಬಿದ್ದಿದೆ. 5-6 ಗಾಡಿಗಳು ಜಖಮಾಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಇದು ಬಿನ್ನಿಪೇಟೆ, ಮೆಜೆಸ್ಟಿಕ್ ಸುತ್ತಮುತ್ತ. ಆ ಬಿನ್ನಿಪೇಟೆಯಲ್ಲಿ ಮಳೆಗೆ ಈಗ ಒಂದು ಕಾಂಪೌಂಡ್ ಕುಸಿದಿರೋದ್ರಿಂದ ಆಗಿರೋ ಡ್ಯಾಮೇಜನ್ನು ಹೇಳ್ತಾ ಇದ್ದೀರಿ. 5-6 ಗಾಡಿಗಳೆಲ್ಲ ಜಖಮಾಗಿದೆ. ಮನೆಗೆ ನುಗ್ಗಿರೋ ನೀರನ್ನು ಹೊರಗೆ ಹಾಕೋ ಪ್ರಯತ್ನವನ್ನು ಪಾಪ ಮನೆಯವರು ಮಾಡ್ತಾ ಇದ್ದಾರೆ. ಅಂದರೆ ಅಂತಿಂಥ ಮಳೆ ಅಲ್ಲ ಇವತ್ತು. ಹಾಗೆ ನೋಡೋಕೆ ಹೋದರೆ ಮುಂಗಾರಲ್ಲೂ ಇಂಥ ಭರ್ಜರಿ ಮಳೆ ಬೆಂಗಳೂರಲ್ಲಿ ಬಂದಿರಲಿಲ್ಲ. ಜೂನಿಂದ ಹಿಡಿದು ಇಲ್ಲಿ ತನಕ ಇಂಥ ಭರ್ಜರಿ ಮಳೆ ಬಂದೇ ಇರಲಿಲ್ಲ ಬೆಂಗಳೂರಿಗೆ. ಕಳೆದ 3-4 ದಿವಸದಿಂದ ಮಳೆ ಆಗ್ತಾ ಇದೆ. ಒಂದೇ ಸಮ ಮಳೆ ಆಗ್ತಾ ಇದೆ. ಇವತ್ತಂತೂ ವಿಪರೀತ ಅನ್ನುವಷ್ಟು ಮಳೆಯಾಗಿದೆ. ಅದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಮಳೆ ನಿಲ್ಲುವ ಲಕ್ಷಣವೇ ಕಂಡು ಬರ್ತಾ ಇಲ್ಲ. ಹಾಗಿದೆ ಪರಿಸ್ಥಿತಿ. ವಿಪರೀತವಾದಂತಹ ಗಾಳಿ, ಮಳೆ. ಗಾಳಿ ಅನ್ನೋದಕ್ಕಿಂತ ಗುಡುಗು, ಮಿಂಚು, ಸಿಡಿಲು ಸಹಿತ ಮಳೆ. ಅದಕ್ಕೆ ನಾವು ಹೇಳಿದ್ದ ಆರಂಭದಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಮಳೆರಾಯ ಅಂತ. ಆ ಪರಿಪ್ರಮಾಣದ ಮಳೆಯಾಗಿದೆ. ಇನ್ನು ಮೇಲೆ ಗೊತ್ತಾಗ್ತಾ ಹೋಗುತ್ತೆ ಅನಾಹುತಗಳು ಒಂದೊಂದಾಗಿ. ಇದು ನವರಂಗ್ ಥಿಯೇಟರ್ ಹತ್ರ ನೀವು ನೋಡ್ತಿರೋ ದೃಶ್ಯ. ನವರಂಗ್ ಥಿಯೇಟರ್ ಹತ್ರ ಓಕೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಸಹೋದ್ಯೋಗಿ ಅರುಣ ಮಾಹಿತಿಯನ್ನು ಕೊಡ್ತಾರೆ. ಅರುಣ, ಈಗ ಎಲ್ಲಿದ್ದೀರಾ? ಮಳೆ ಕಡಿಮೆ ಆಯ್ತಾ ಇಲ್ವಾ? ಪರಿಸ್ಥಿತಿ ಹೇಗಿದೆ? ಅನಾಹುತಗಳೇನೇನಾಗಿದೆ ಅಂತ? ಎಸ್ ಅರವಿಂದ್, ಸಂಜೆ ವೇಳೆಗೆ ಆರಂಭವಾಗಿರ್ತಕ್ಕಂತಹ ಮಳೆ ರಾತ್ರಿ ವೇಳೆಗೆ ಧಾರಾಕಾರವಾಗಿ ಸುರಿದಿದೆ. ಅದರಲ್ಲೂ ಕೂಡ ಬೆಂಗಳೂರಿನ ಬಹುತೇಕ ಏರಿಯಾಗಳಲ್ಲಿಯೂ ಕೂಡ ಧಾರಾಕಾರ ಮಳೆ ಆಗಿದ್ದು, ಕೆಲವೆಡೆ ಮರಗಳು ಬಿದ್ದಿದ್ರೆ, ಮತ್ತೊಂದೆಡೆ ಸಾಕಷ್ಟು ಅನಾಹುತಗಳನ್ನ ಕೂಡ ಉಂಟು ಮಾಡಿದೆ. ನಾನಿವತ್ತು ಬಿನ್ನಿಪೇಟೆ ಬಳಿ ಇದ್ದೇನೆ. ನೋಡಬಹುದಾಗಿದೆ ಬಿನ್ನಿಪೇಟೆಯಲ್ಲಿ ಯಾವ ರೀತಿ ಇಲ್ಲಿ ಕಾಂಪೌಂಡ್ ಬಿದ್ದಿದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಪ್ರಮುಖವಾಗಿ ಈ ಒಂದು ಕಾಂಪೌಂಡ್ 1 ಗಂಟೆಯ ಹಿಂದೆ ಬಿದ್ದಿರೋದ್ರಿಂದ ಸುಮಾರು 10-12ಕ್ಕೂ ಹೆಚ್ಚು ಒಂದು ಬೈಕ್ಗಳು ಕೂಡ ಜಖಮಾಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಕೇವಲ ಬೈಕ್ಗಳು ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂತಹ ಪ್ರಮುಖವಾಗಿ 5-6 ಮನೆಗಳನ್ನ ಕೂಡ ಕಾಣ್ತಾ ಇದ್ದಾವೆ. 5-6 ಮನೆಗಳ ಮೇಲೆಯೂ ಕೂಡ ಒಂದು 7-8 ಮನೆಗಳು ಇರೋದನ್ನ ಕೂಡ ಕಾಣ್ತಾ ಇದ್ದಾವೆ. ಇಲ್ಲಿರ್ತಕ್ಕಂತಹ ಜನ ಕಂಪ್ಲೀಟ್ ಆಗಿ ಅಕ್ಷರಶಃ ಜಲದಿಗ್ಬಂಧನಕ್ಕೂ ಕೂಡ ಒಳಗಾಗಿದ್ದಾರೆ. ಇಲ್ಲಿರ್ತಕ್ಕಂತಹ ಎಲ್ಲಾ ಮನೆಗಳಿಗೂ ಕೂಡ ನೀರು ನುಗ್ಗಿರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಬೈಕ್ ಕೂಡ ಜಖಮಾಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಕಾಂಪೌಂಡ್ ನಿಂದ ನೀರು ಕಂಪ್ಲೀಟ್ ಆಗಿ ಹರಿದು ಬರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿ ವಿದ್ಯುತ್ ಕಂಬ ಇತ್ತು, ಅದು ಕೂಡ ಈಗ ಈ ಒಂದು ಬಿಲ್ಡಿಂಗಿಗೆ ವಾಲ್ಕೊಂಡಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿರ್ತಕ್ಕಂತಹ ಸ್ಥಳೀಯರಿದ್ದಾರೆ, ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಅಮ್ಮ, ಎಷ್ಟೊತ್ತಿಗೆ ಈ ಒಂದು ಕಾಂಪೌಂಡ್ ಬಿದ್ದಿದ್ದು, ಏನಾಯ್ತು?
8 ಗಂಟೆ ಇರ್ಬೋದಮ್ಮ, 8 ಗಂಟೆ 8:15 ಇರ್ಬೋದು. ನಮ್ಮ ಮಗನು ನಾನು ಆಚೆ ಬಂದೆ, ನಮ್ಮ ಮಗನು ನಮ್ಮ ಸೊಸೆ ಈಗ ಒಳಗಡೆ ಬಂದರು. ಒಳಗಡೆ ಬಂದಿದ ತಕ್ಷಣ ಅವ್ರು ಒಳಗಡೆ ಹೋಗಿದ್ದಾರೆ, ಅಷ್ಟೊತ್ತಿಗೆ ಹಂಗೆ ಬಿದ್ದೋಗಿದಂತೆ. ಇಲ್ಲಿ ಎಷ್ಟು ಗಾಡಿಗಳು ಜಖಮ್ ಆಗಿದಾವೆ? ಇಲ್ಲಿ ನಮ್ಮದೇ 4-5 ಗಾಡಿ, ಇದು ನಮ್ಮ ಓನರ್ ಅವ್ರದ್ದು, ನಾವು ಬಾಡಿಗೆಗಿರೋದಮ್ಮ. ಇದು ಈ ಕಡೆ 4 ನಮ್ಮ ಮನೇಲಿ ಇರೋವ್ರದ್ದೆಲ್ಲ. ನಿಮ್ಮ ಮನೆಗೆ ಹೋಗಕ್ಕೆ ಆಗ್ತಿಲ್ವಾ? ಆಗ್ತಿಲ್ಲಮ್ಮ, ನಾನು ಇವಾಗ ಎಲ್ಲೋಗ್ಬೇಕೋ ಅಲ್ಲ ಆ ಕಡೆ ಹೋಗ್ತಾ ಇದ್ದೀನಿ, ನಮ್ಮ ಮಗನ ಮಳೆಗೆ ಹೋಗ್ತಾ ಇದ್ದೀನಿ. ಇವಾಗ ಆಚೆ ಬಂದಿದ್ದೀನಿ, ಹೋಗೋಕ್ಕಾಗ್ತಾ ಇಲ್ಲ ನನಗೆ. ಮತ್ತೊಬ್ರು ಇದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಏನು ಹೇಳ್ತೀರಾ ಮೇಡಮ್? ಈಗ 1 ಅವರ್ ಮುಂಚೆ ಮಳೆ ಜೋರು ಜಾಸ್ತಿ ಬಿದ್ದಾಗ ಇಲ್ಲಿ ಕಾಂಪೌಂಡ್ ಇದೆ, ಇದು ಅಪಾರ್ಟ್ಮೆಂಟ್ ಕಟ್ತಾ ಇರೋದು ಕಾಂಪೌಂಡ್ ಇದು. ಇಲ್ಲಿ ಬಹಳ ಆವಾಗವಾಗ ಇಲ್ಲಿ ತೊಂದರೆ ಆಗ್ತಾ ಇರ್ತದೆ. ಅಲ್ಲಿ ಚೇಂಬರ್ ನೀರು, ಅವ್ರ ಲ್ಯಾಟ್ರಿನ್ಗೆ ಹೋಗೋದಕ್ಕೆಲ್ಲ ಟೆಂಪರರಿ. ಇವಾಗ ಕಾಂಪೌಂಡ್ ಬಿದ್ದಿರೋದ್ರಿಂದ ಏನಾಗಿದೆ? ಕಾಂಪೌಂಡ್ ಬಿದ್ದಿರೋದ್ರಿಂದ ನೋಡಿ, ಕಂಬ ಎಲೆಕ್ಟ್ರಿಕ್ ಕಂಬ ಬಿದ್ದಿದೆ, ಮನೆ ಒಳಗಡೆ ಎಲ್ಲ ನೀರು ಹೋಗಿದೆ, ಸಂಪ್ಗಳಿಗೆಲ್ಲ ನೀರು ಹೋಗಿದೆ. 10ರಿಂದ 15 ಗಾಡಿಗಳು ಜಖಮ್ ಆಗಿದೆ. ಈಗ ಅಲ್ಲಿ 4-5 ಮನೆ ಒಳಗಡೆ ಇರೋ 4-5 ಬಿಲ್ಡಿಂಗ್ ಅಲ್ಲಿ ಸುಮಾರು 16 ಮನೆ 17 ಮನೆ ಇದೆ ಒಟ್ಟು 4 ಬಿಲ್ಡಿಂಗ್ ಅಲ್ಲಿ. ಜನ ಯಾರು ಆಚೆ ಬರ್ಲಿಕ್ಕೆ ಆಗೋದಿಲ್ಲ, ಇವಾಗ ಆ ಪರಿಸ್ಥಿತಿ ಇದೆ ಎಲ್ಲ. ಮೇಡಮ್ ಅವರೇ, ನಾವು ಸಾಕಷ್ಟು ದೂರು ಕೊಟ್ಟಿದ್ದೀವಿ, ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಈ ಥರ ಪರಿಸ್ಥಿತಿ ಆಗೋದ್ರಿಂದ ಸುಮಾರು ಜನಗಳಿಗೆಲ್ಲ ಹೊರಗಡೆ ಹೋಗೋಕ್ಕೆ ಮಾಡೋಕ್ಕೆ ಮತ್ತೆ ಇದಾಗಿದೆ. ಮೋಸ್ಟ್ ಆಫ್ ಇಲ್ಲಿ ನೀರು ಬರೋಲ್ಲ, ಅಂಥದ್ರಲ್ಲಿ ಸೊಂಪಿಗೆಲ್ಲ ನೀರು ತುಂಬಿಟ್ಟಿದೆ. ಈಗ ಅವ್ರ ಕತೆ ಏನು ನೋಡಬಹುದಾಗಿದೆ ಅರವಿಂದ್, ದೃಶ್ಯಗಳಲ್ಲಿಯೂ ಕೂಡ ನೋಡಬಹುದಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ಅಂದ್ರೆ ಇಲ್ಲಿ ನೀರು ನುಗ್ಗಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂಥ ಬೈಕ್ಗಳಿರಬಹುದು, ಜೊತೆಗೆ ಸೈಕಲ್ ಇರ್ಬೋದು, 2 ವೀಲರ್ ಇರ್ಬೋದು, ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಜೊತೆಗೆ ಪ್ರಮುಖವಾಗಿ ಮೇಲಿರ್ತಕ್ಕಂತಹ ಜನರನ್ನ ಕೂಡ ಗಮನಿಸಬಹುದಾಗಿದೆ. ಕೆಳಗಡೆ ಕೂಡ ಬರ್ಲಿಕ್ಕೂ ಕೂಡ ಆಗದಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಗ್ರೌಂಡ್ ಫ್ಲೋರ್ ನಲ್ಲಿ ಇರ್ತಕ್ಕಂತಹ ಎಲ್ಲಾ ಮನೆಗಳಿಗೂ ಕೂಡ ನೀರು ನುಗ್ಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ಬಿನ್ನಿಪೇಟೆಯ ಜನ ಸಾಕಷ್ಟು ಒಂದು ಮಳೆಯಿಂದಾಗಿ ಪರದಾಡ್ತಾ ಇದ್ದಾರೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮಾತನಾಡ್ತೀನಿ ಮತ್ತೆ. ಅರುಣ, ಒಟ್ಟಾರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ, ಈ ಥರದ ಪರಿಸ್ಥಿತಿ ತುಂಬ ಆಗುತ್ತೆ. ಬಿಳೆಕಳ್ಳಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ ರಸ್ತೆಗಳು. ಬಿಳೆಕಳ್ಳಿನಲ್ಲಿ ರೋಡೇ ಸ್ವಿಮ್ಮಿಂಗ್ ಪೂಲ್ ಅಂತ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಭಾರೀ ಅವಾಂತರವಾಗಿದೆ, ಕಾರುಗಳೆಲ್ಲ ಮುಳುಗಿವೆ. ಮಹದೇವಪುರ ವೈಟ್ ಫೀಲ್ಡ್ನಲ್ಲಿ ಸಂಚಾರವೆಲ್ಲ ಅಸ್ತವ್ಯಸ್ತವಾಗಿ ಹೋಗಿದೆ. ಬಿಳೆಕಳ್ಳಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ ರಸ್ತೆಗಳೆಲ್ಲವೂ ಕೂಡ. ಒಂದೊಂದೇ ಏರಿಯಾದಿಂದ ಈಗ ಮಾಹಿತಿ ಬರ್ತಾ ಇದೆ. ನೋಡಿ, ಅಲ್ಲಿ ರೋಡ, ಇದು ಸ್ವಿಮ್ಮಿಂಗ್ ಪೂಲ. ನೀವೇ ನೋಡಿ, ವೆಹಿಕಲ್ ಒಂದು ಪಾಸ್ ಆಗ್ತಾ ಇದ್ರೆ ನೀರು ಹೆಂಗೆ ಬರ್ತಾ ಇದೆ ನೋಡಿ. ವೆಹಿಕಲ್ ಮೂವ್ ಆಗ್ತಿದ್ರೆ ನೀರು, ಬಟ್ ಡೇಂಜರ್ ಅಂತಕ್ಕಂಥದ್ದು ನೀರಿಗಿಂತ ಹಳ್ಳ ಗುಂಡಿ ಎಲ್ಲಿರುತ್ತೋ, ನೀರು ಮುಚ್ಕೊಂಡಿರೋದ್ರಿಂದ ಕಾಣಿಸಲ್ಲ. ಹಾಗಾಗಿ ವಾಹನ ಸವಾರರಂತೂ ಇವತ್ತು ಪರದಾಡೋಗ್ಬಿಟ್ಟಿದ್ದಾರೆ. ಎಲ್ಲ ಕಡೆ ಟ್ರಾಫಿಕ್ ಜಾಮ್. ಇವತ್ತು ಶನಿವಾರ ಬೇರೆ, ಟ್ರಾಫಿಕ್ ಜಾಮ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಅದ್ರ ಮಧ್ಯದಲ್ಲಿ ಮಳೆ. ಹಾಗಾಗಿ ಪರಿಸ್ಥಿತಿ ತುಂಬ ವಿಕೋಪಕ್ಕೆ ಹೋಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದಿದೆ ಮಳೆ. 1 ಗಂಟೆಯಲ್ಲಿ ಅಂದರೆ ಭರ್ಜರಿಯಾಗಿ ಸುರಿದಿದ್ದು 1 ಗಂಟೆ. ಬೆಂಗಳೂರಿನ ಬಹುತೇಕ ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಹೆಬ್ಬಾಳ ರಸ್ತೆ, ಏರ್ಪೋರ್ಟ್ ರೋಡ್, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಆಗಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ವಾಹನಗಳು ನಿಂತಲ್ಲೇ ನಿಂತಿವೆ. ಅದರಲ್ಲೂ ಏರ್ಪೋರ್ಟ್ ರೋಡು ಪಾಪ ತುಂಬ ಜನ ಅವರ ಫ್ಲೈಟ್ ಟೈಮಿಂಗ್ಸ್ ಹೋಗ್ತಕ್ಕಂಥವ್ರಿಗೂ ಕೂಡ ರೀಚ್ ಆಗೋಕ್ಕಾಗಿಲ್ಲ. ಬೆಂಗಳೂರಿನಲ್ಲಿ ಸುರಿದ ಮಳೆಯಿಂದಾಗಿ ಬಳ್ಳಾರಿ ರೋಡ್ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ನಾನೀಗ ಎಷ್ಟರ ಮಟ್ಟಿಗೆ ಜಾಮ್ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನೀಗ ಏನು ಮೇಕ್ರಿ ಸರ್ಕಲ್ ಬಳಿ ಫ್ಲೈಓವರ್ ಮೇಲೆ ನಿಂತಿರುವಂಥದ್ದು ನೋಡ್ಬೋದು ನೀವು. ಬಳ್ಳಾರಿ ರೋಡ್ ಎಷ್ಟರ ಮಟ್ಟಿಗೆ ವಾಹನ ಟ್ರಾಫಿಕ್ಲಿಂದ ತುಂಬಿ ಹೋಗಿದೆ ಅಂತೇಳಿ. ಕಳೆದ ಅರ್ಧ ಗಂಟೆಗಳಿಂದ ನಗರದಲ್ಲಿ ಸುರಿದಂಥ ಮಳೆಗೆ ವಾಹನ ಸವಾರರು ಪರದಾಟ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಜಾಮ್ ಆಗಿರುವಂಥ ಪರಿಸ್ಥಿತಿ ಕಂಡು ಬರ್ತಾ ಇರುವಂಥದ್ದು. ಇದು ಅಂದರೆ ಏನು ವಿನ್ಸನ್ ಮ್ಯಾನರ್ ಫ್ಲೈಓವರ್ ಏನಿದೆ ಬ್ರಿಡ್ಜು, ಅಲ್ಲಿಂದ ಹಿಡಿದು ಹೆಬ್ಬಾಳದ ತನಕ ಇದೇ ರೀತಿಯಾಗಿ ಟ್ರಾಫಿಕ್ ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಎರಡೂ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ವಾಹನ ಸವಾರರು ಮೂವಿಂಗ್ ಆಗದೇನೆ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನೀವು ಎಷ್ಟು ದೂರ ನೋಡ್ತೀರಾ, ಸುಮಾರು 1 ಕಿಲೋಮೀಟರ್ಗಳ ವ್ಯಾಪ್ತಿಗೆ ನೀವು ಮುಂದಕ್ಕೆ ನೋಡ್ಬೋದು. ಎಲ್ಲ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇದು ಮತ್ತೆ ಮಳೆ ಜೋರಾಗ್ತಾ ಇರೋ ಪರಿಣಾಮವಾಗಿ ಪೊಲೀಸರು ಕೂಡ ಏನು ಮಾಡಲಾಗದಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಜೋರಾಗಿ ಮಳೆ ಬೀಳ್ತಾ ಇದೆ. ಅದರಲ್ಲೂ ಕೂಡ ಬಳ್ಳಾರಿ ರೋಡ್ ಏನಿದೆ ವೀಕೆಂಡ್ ಆಗಿರೋ ಕಾರಣಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಗರದಿಂದ ಹೊರಗಡೆ ಹೋಗುವಂಥ ವಾಹನ ಸವಾರರು ಇದೇ ರೂಟ್ ಮುಖಾಂತರ ಹೊರಗಡೆ ಹೋಗ್ತಾರೆ. ಆದರೆ ಇವತ್ತು ಮಳೆ ಸುರಿದ ಪರಿಣಾಮವಾಗಿ ಅಂಡರ್ ಪಾಸ್ಗಳೇನಿರ್ತವೆ, ಅಂಡರ್ ಪಾಸ್ಗಳಲ್ಲಿ ಇತರೆ ವಾಹನ ಸವಾರರು ಓಡಾಡೋದಕ್ಕೆ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಮತ್ತೆ ಮಳೆ ಜೋರಾಗಿದ್ದ ಪರಿಣಾಮವಾಗಿ
ಗಾಡಿಗಳು ಕೂಡ ಚಾಲನೆ ಮಾಡೋಕ್ಕಾಗದಂತೆ ಪರದಾಡುವಂಥ ಸ್ಥಿತಿ ಇದೆ. ನೀನು ಹೆಬ್ಬಾಳ ಕಡೆ ಕೂಡ ನೋಡ್ಬೋದು ನೀವು, ಹೆಬ್ಬಾಳ ಕಡೆಗಳು ಕೂಡ ಸಂಪೂರ್ಣವಾಗಿ ಜಾಮ್ ಆಗಿದೆ. ಈ ರೋಡ್ ಪಕ್ಕದ ರೋಡ್ ಸಂಪೂರ್ಣವಾಗಿ ಖಾಲಿ ಇರುವಂಥದ್ದು. ಯಾಕೆ ಅಂತಂದರೆ ಮೂವ್ ಆಗೋದಕ್ಕೆ ಜಾಗನೇ ಇಲ್ಲದಂತೆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಲುಕಿರೋ ಕಾರಣಕ್ಕಾಗಿ ಮುಂದಕ್ಕೆ ಹೋಗೋದಕ್ಕೆ ವಾಹನ ಸವಾರರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಿಜಕ್ಕೂ ಬೆಂಗಳೂರಿನಲ್ಲಿ ಇಷ್ಟರ ಮಟ್ಟಿಗೆ ಟ್ರಾಫಿಕ್ ಜಾಮ್ನಿಂದ ಒದ್ದಾಡ್ತಾ ಇರುವಂಥದ್ದು. ಇನ್ನೂ ಕೂಡ ಮತ್ತೆ ಮಳೆ ಜೋರಾಗ್ತಾ ಇದೆ. ಮತ್ತೆ ಮಳೆ ಏನಾದರೂ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತಷ್ಟು ಟ್ರಾಫಿಕ್ ಜಾಮ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ನಗರದ ಬಹುತೇಕ ಕಡೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಮಳೆಯಿಂದ ನೀರು ತುಂಬಿಕೊಂಡಿರೋದು ಒಂದು ಕಡೆ ಆದರೆ ಅಂಡರ್ ಪಾಸ್ಗಳಲ್ಲಿ ಬೈಕ್ ಸವಾರರು ವಾಹನಗಳು ನಿಲ್ಲಿಸುವಂಥದ್ದು ಇದು ಕೂಡ ಟ್ರಾಫಿಕ್ ಜಾಮ್ಗೆ ಪ್ರಮುಖ ಕಾರಣ ಆಗಿದೆ. ಹಾಗಾಗಿ ಬಳ್ಳಾರಿ ರೋಡ್ ಸುಮಾರು 3 ರಿಂದ 4 ಕಿಲೋಮೀಟರ್ಗಳಷ್ಟು ಸಂಪೂರ್ಣವಾಗಿ ಜಾಮ್ ಆಗಿರುವಂಥದ್ದು. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ಸಣ್ಣ ಮಳೆ ಬಂದ್ರೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಅಂಥದ್ರಲ್ಲಿ ಇಷ್ಟು ಭರ್ಜರಿ ಮಳೆ ಬಿದ್ದ ಮೇಲೆ ಟ್ರಾಫಿಕ್ ಜಾಮ್ ಆಗದೆ ಇರುತ್ತಾ? ಅದರಲ್ಲೂ ಆ ಬಳ್ಳಾರಿ ರೋಡ್, ಏರ್ಪೋರ್ಟ್ ರೋಡ್ ಅಂತೂ ಕಂಪ್ಲೀಟ್ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ಜನ ಪರದಾಡ್ಕೊಂಡು ಹೋಗಲಿ, ಮಳೆ ಆದರೂ ಕಂಪ್ಲೀಟಾಗಿ ನಿಂತರೆ ಹೆಂಗೋ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಟ್ ಮಳೆನೂ ನಿಲ್ತಾ ಇಲ್ಲ, ಟ್ರಾಫಿಕ್ ಕೂಡ ಕ್ಲಿಯರ್ ಆಗ್ತಾ ಇಲ್ಲ. ಹೀಗಾಗ್ಬಿಟ್ಟಿದೆ ಕೆಲವು ಕಡೆ ಪರಿಸ್ಥಿತಿ. ಇಲ್ಲಿ ಹೀಗಾದರೆ ಇನ್ನು ಬೇರೆ ಬೇರೆ ಏರಿಯಾಗಳಲ್ಲಿ ಟ್ರಾಫಿಕ್ ಜೋರಿರ್ತಕ್ಕಂಥ MG ರೋಡ್ ಆಗಿರ್ಬೋದು ಅಥವಾ ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಸಿಲ್ಕ್ ಬೋರ್ಡ್ ಜಂಕ್ಷನ್ನು, ಅಲ್ಲಿ ಇನ್ನೂ ಜಾಸ್ತಿನೇ.